ತಮಿಳುನಾಡು ಚಂಡಮಾರುತದ ಅಬ್ಬರಕ್ಕೆ ನಲುಗಿ ಹೋಗಿದೆ. ಕಡಲೂರಿನ ಸಮುದ್ರದ ಪ್ರಕ್ಷುಬ್ಧತೆಗೆ 6 ಜನ ಮೀನುಗಾರರು ಹಾಗೂ 4 ಜಟ್ಟಿ ಕಾರ್ಮಿಕರು ಸಿಲುಕಿದ್ದಾರೆ. ಇನ್ನು ಭಾರತೀಯ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಸಹಾಯದಿಂದ ಬೋಟ್ಗೆ ಇಳಿದು ರಕ್ಷಿಸಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಕಾರ್ಯಾಚರಣೆ ನಡೆಸಿ 10 ಜನರನ್ನ ಸುರಕ್ಷಿತವಾಗಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದೆ. ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸನ್ಯಾಸಿ ಚಿನ್ಮಯ್ ಕೃಷ್ಣದಾಸ್ ಅವರ ಬಂಧನ ಖಂಡಿಸಿ ಕೋಲ್ಕತ್ತಾದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಹಿಂದೂ ಜಾಗರಣ ಮಂಚ್ ವತಿಯಿಂದ ಪ್ರತಿಭಟಿಸಲಾಯಿತು. ಸಿರ್ದಾದ್ ನಿಲ್ದಾಣದಿಂದ ಹಮ್ಮಿಕೊಂಡಿದ್ದ ಮೆರವಣಿಗೆಯನ್ನ ಪೊಲೀಸರು ತಡೆದರು. ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ಮಧ್ಯೆ ಘರ್ಷಣೆ ಉಂಟಾಯಿತು. ಇನ್ನು ತಳ್ಳಾಟ ನೂಕಾಟದಲ್ಲಿ ಹಲವರಿಗೆ ಗಾಯಗಳಾದವು. ಪ್ರತಿಭಟನಾಕಾರರು ನಡು ರಸ್ತೆಯಲ್ಲಿ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಗಾಳಕೊಲ್ಲಿಯಿಂದ ಬೀಸ್ತಾ ಇರುವಂತಹ ಚಂಡಮಾರುತಕ್ಕೆ ಪಕ್ಕದ ರಾಜ್ಯಗಳೆಲ್ಲ ನಲುಗಿ ಹೋಗಿವೆ. ತಮಿಳುನಾಡಿನಲ್ಲಿ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ನಾಗಪಟ್ಟಿಂನ ಜಿಲ್ಲೆಯ ತಿರುಪುಂಡಿಯಲ್ಲಿ ಭಾರೀ ಮಳೆಯಾಗಿದ್ದು ಬೆಳೆ ನಾಶವಾಗಿದೆ. ಇನ್ನು 100 ಎಕರೆಯ ಭತ್ತದ ಬೆಳೆ ಮಳೆ ನೀರಿನಲ್ಲಿ ಮುಳುಗಿ ಹೋಗಿದೆ. ಇದರಿಂದ ರೈತ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಮಣಿಪುರದಲ್ಲಿ ದಿನೇ ದಿನೇ ಹಿಂಸಾಚಾರ ಭುಗಿಲೇಳ್ತಾ ಇದೆ. ಸಾರ್ವಜನಿಕರು ಹಿಂಸಾಚಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಇಂಫಾಲ್ನಲ್ಲಿ ಮಹಿಳೆಯರು ಸೇರಿದಂತೆ ಪುರುಷರು ಹಾಗೂ ಮಕ್ಕಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಶಾಂತಿ ನ್ಯಾಯಕ್ಕಾಗಿ ಪ್ಲೇ ಕಾರ್ಡ್ ಬ್ಯಾನರ್ಗಳನ್ನು ಹಿಡಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಹಿಂಸಾಚಾರವನ್ನ ಶಮನಗೊಳಿಸುವಂತೆ ಘೋಷಣೆಯನ್ನ ಕೂಗಿ ಬೀದಿಗಳಲ್ಲಿ ಬೃಹತ್ ಜಾಥಾ ನಡೆಸಿದ್ದಾರೆ. ಕೇರಳದ ಕಣ್ಣೂರಿನಲ್ಲಿ ಭಾರತೀಯ ನೌಕಾ ಅಕಾಡೆಮಿ ವತಿಯಿಂದ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇನ್ನು ಹೊರಾಂಗಣ ತರಬೇತಿ ಚಟುವಟಿಕೆಯನ್ನ ನಡೆಸಲಾಯಿತು. ಈ ವೇಳೆ ತರಬೇತುದಾರರು ಅತ್ಯದ್ಭುತವಾಗಿ ಪಾಲ್ಗೊಂಡರು. ಆಕ್ರಮಣಕಾರದಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಹಾಗೂ ಕರಾಟೆ, ಫೈರಿಂಗ್ ಮುಂತಾದ ತರಬೇತಿಗಳನ್ನು ನೀಡಲಾಗಿದೆ. ತಮಿಳುನಾಡು ಚಂಡಮಾರುತದ ಅಬ್ಬರಕ್ಕೆ ನಲುಗಿ ಹೋಗಿದೆ. ಕಡಲೂರಿನ ಸಮುದ್ರದ ಪ್ರಕ್ಷುಬ್ಧತೆಗೆ 6 ಜನ ಮೀನುಗಾರರು ಹಾಗೂ 4 ಜಟ್ಟಿ ಕಾರ್ಮಿಕರು ಸಿಲುಕಿದ್ದಾರೆ. ಇನ್ನು ಭಾರತೀಯ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಸಹಾಯದಿಂದ ಬೋಟ್ಗೆ ಇಳಿದು ರಕ್ಷಿಸಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಕಾರ್ಯಾಚರಣೆ ನಡೆಸಿ 10 ಜನರನ್ನ ಸುರಕ್ಷಿತವಾಗಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದೆ. ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸನ್ಯಾಸಿ ಚಿನ್ಮಯ್ ಕೃಷ್ಣದಾಸ್ ಅವರ ಬಂಧನ ಖಂಡಿಸಿ ಕೋಲ್ಕತ್ತಾದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಹಿಂದೂ ಜಾಗರಣ ಮಂಚ್ ವತಿಯಿಂದ ಪ್ರತಿಭಟಿಸಲಾಯಿತು. ಸಿರ್ದಾದ್ ನಿಲ್ದಾಣದಿಂದ ಹಮ್ಮಿಕೊಂಡಿದ್ದ ಮೆರವಣಿಗೆಯನ್ನ ಪೊಲೀಸರು ತಡೆದರು. ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ಮಧ್ಯೆ ಘರ್ಷಣೆ ಉಂಟಾಯಿತು. ಇನ್ನು ತಳ್ಳಾಟ ನೂಕಾಟದಲ್ಲಿ ಹಲವರಿಗೆ ಗಾಯಗಳಾದವು. ಪ್ರತಿಭಟನಾಕಾರರು ನಡು ರಸ್ತೆಯಲ್ಲಿ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಗಾಳಕೊಲ್ಲಿಯಿಂದ ಬೀಸ್ತಾ ಇರುವಂತಹ ಚಂಡಮಾರುತಕ್ಕೆ ಪಕ್ಕದ ರಾಜ್ಯಗಳೆಲ್ಲ ನಲುಗಿ ಹೋಗಿವೆ. ತಮಿಳುನಾಡಿನಲ್ಲಿ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ನಾಗಪಟ್ಟಿಂನ ಜಿಲ್ಲೆಯ ತಿರುಪುಂಡಿಯಲ್ಲಿ ಭಾರೀ ಮಳೆಯಾಗಿದ್ದು ಬೆಳೆ ನಾಶವಾಗಿದೆ. ಇನ್ನು 100 ಎಕರೆಯ ಭತ್ತದ ಬೆಳೆ ಮಳೆ ನೀರಿನಲ್ಲಿ ಮುಳುಗಿ ಹೋಗಿದೆ. ಇದರಿಂದ ರೈತ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಮಣಿಪುರದಲ್ಲಿ ದಿನೇ ದಿನೇ ಹಿಂಸಾಚಾರ ಭುಗಿಲೇಳ್ತಾ ಇದೆ. ಸಾರ್ವಜನಿಕರು ಹಿಂಸಾಚಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ.
ಇಂಫಾಲ್ನಲ್ಲಿ ಮಹಿಳೆಯರು ಸೇರಿದಂತೆ ಪುರುಷರು ಹಾಗೂ ಮಕ್ಕಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಶಾಂತಿ ನ್ಯಾಯಕ್ಕಾಗಿ ಪ್ಲೇ ಕಾರ್ಡ್, ಬ್ಯಾನರ್ಗಳನ್ನು ಹಿಡಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಹಿಂಸಾಚಾರವನ್ನ ಶಮನಗೊಳಿಸುವಂತೆ ಘೋಷಣೆಯನ್ನ ಕೂಗಿ ಬೀದಿಗಳಲ್ಲಿ ಬೃಹತ್ ಜಾಥಾ ನಡೆಸಿದ್ದಾರೆ. ಕೇರಳದ ಕಣ್ಣೂರಿನಲ್ಲಿ ಭಾರತೀಯ ನೌಕಾ ಅಕಾಡೆಮಿ ವತಿಯಿಂದ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇನ್ನು ಹೊರಾಂಗಣ ತರಬೇತಿ ಚಟುವಟಿಕೆಯನ್ನ ನಡೆಸಲಾಯಿತು. ಈ ವೇಳೆ ತರಬೇತುದಾರರು ಅತ್ಯದ್ಭುತವಾಗಿ ಪಾಲ್ಗೊಂಡರು. ಆಕ್ರಮಣಕಾರದಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಹಾಗೂ ಕರಾಟೆ, ಫೈರಿಂಗ್ ಮುಂತಾದ ತರಬೇತಿಗಳನ್ನು ನೀಡಲಾಗಿದೆ. ತಮಿಳುನಾಡು ಚಂಡಮಾರುತದ ಅಬ್ಬರಕ್ಕೆ ನಲುಗಿ ಹೋಗಿದೆ. ಕಡಲೂರಿನ ಸಮುದ್ರದ ಪ್ರಕ್ಷುಬ್ಧತೆಗೆ 6 ಜನ ಮೀನುಗಾರರು ಹಾಗೂ 4 ಜಟ್ಟಿ ಕಾರ್ಮಿಕರು ಸಿಲುಕಿದ್ದಾರೆ. ಇನ್ನು ಭಾರತೀಯ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಸಹಾಯದಿಂದ ಬೋಟ್ಗೆ ಇಳಿದು ರಕ್ಷಿಸಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಕಾರ್ಯಾಚರಣೆ ನಡೆಸಿ 10 ಜನರನ್ನ ಸುರಕ್ಷಿತವಾಗಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದೆ. ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸನ್ಯಾಸಿ ಚಿನ್ಮಯ್ ಕೃಷ್ಣದಾಸ್ ಅವರ ಬಂಧನ ಖಂಡಿಸಿ ಕೋಲ್ಕತಾದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಹಿಂದೂ ಜಾಗರಣ ಮಂಚ್ ವತಿಯಿಂದ ಪ್ರತಿಭಟಿಸಲಾಯಿತು. ಸಿರ್ದಾದ್ ನಿಲ್ದಾಣದಿಂದ ಹಮ್ಮಿಕೊಂಡಿದ್ದ ಮೆರವಣಿಗೆಯನ್ನ ಪೊಲೀಸರು ತಡೆದರು. ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ಮಧ್ಯೆ ಘರ್ಷಣೆ ಉಂಟಾಯಿತು. ಇನ್ನು ತಳ್ಳಾಟ ನೂಕಾಟದಲ್ಲಿ ಹಲವರಿಗೆ ಗಾಯಗಳಾದವು. ಪ್ರತಿಭಟನಾಕಾರರು ನಡು ರಸ್ತೆಯಲ್ಲಿ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಗಾಳಕೊಲ್ಲಿಯಿಂದ ಬೀಸ್ತಾ ಇರುವಂತಹ ಚಂಡಮಾರುತಕ್ಕೆ ಪಕ್ಕದ ರಾಜ್ಯಗಳೆಲ್ಲ ನಲುಗಿ ಹೋಗಿವೆ. ತಮಿಳುನಾಡಿನಲ್ಲಿ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ನಾಗಪಟ್ಟಿನ ಜಿಲ್ಲೆಯ ತಿರುಪುಂಡಿಯಲ್ಲಿ ಭಾರೀ ಮಳೆಯಾಗಿದ್ದು ಬೆಳೆ ನಾಶವಾಗಿದೆ. ಇನ್ನು 100 ಎಕರೆಯ ಭತ್ತದ ಬೆಳೆ ಮಳೆ ನೀರಿನಲ್ಲಿ ಮುಳುಗಿ ಹೋಗಿದೆ. ಇದರಿಂದ ರೈತ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಮಣಿಪುರದಲ್ಲಿ ದಿನೇ ದಿನೇ ಹಿಂಸಾಚಾರ ಭುಗಿಲೇಳ್ತಾ ಇದೆ. ಸಾರ್ವಜನಿಕರು ಹಿಂಸಾಚಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಇಂಫಾಲ್ನಲ್ಲಿ ಮಹಿಳೆಯರು ಸೇರಿದಂತೆ ಪುರುಷರು ಹಾಗೂ ಮಕ್ಕಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಶಾಂತಿ ನ್ಯಾಯಕ್ಕಾಗಿ ಪ್ಲೇ ಕಾರ್ಡ್, ಬ್ಯಾನರ್ಗಳನ್ನು ಹಿಡಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಹಿಂಸಾಚಾರವನ್ನ ಶಮನಗೊಳಿಸುವಂತೆ ಘೋಷಣೆಯನ್ನ ಕೂಗಿ ಬೀದಿಗಳಲ್ಲಿ ಬೃಹತ್ ಜಾಥಾ ನಡೆಸಿದ್ದಾರೆ. ಕೇರಳದ ಕಣ್ಣೂರಿನಲ್ಲಿ ಭಾರತೀಯ ನೌಕಾ ಅಕಾಡೆಮಿ ವತಿಯಿಂದ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇನ್ನು ಹೊರಾಂಗಣ ತರಬೇತಿ ಚಟುವಟಿಕೆಯನ್ನ ನಡೆಸಲಾಯಿತು. ಈ ವೇಳೆ ತರಬೇತುದಾರರು ಅತ್ಯದ್ಭುತವಾಗಿ ಪಾಲ್ಗೊಂಡರು. ಆಕ್ರಮಣಕಾರದಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಹಾಗೂ ಕರಾಟೆ, ಫೈರಿಂಗ್ ಮುಂತಾದ ತರಬೇತಿಗಳನ್ನು ನೀಡಲಾಗಿದೆ. ತಮಿಳುನಾಡು ಚಂಡಮಾರುತದ ಅಬ್ಬರಕ್ಕೆ ನಲುಗಿ ಹೋಗಿದೆ. ಕಡಲೂರಿನ ಸಮುದ್ರದ ಪ್ರಕ್ಷುಬ್ಧತೆಗೆ 6 ಜನ ಮೀನುಗಾರರು ಹಾಗೂ 4 ಜಟ್ಟಿ ಕಾರ್ಮಿಕರು ಸಿಲುಕಿದ್ದಾರೆ. ಇನ್ನು ಭಾರತೀಯ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಸಹಾಯದಿಂದ ಬೋಟ್ಗೆ ಇಳಿದು ರಕ್ಷಿಸಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಕಾರ್ಯಾಚರಣೆ ನಡೆಸಿ 10 ಜನರನ್ನ ಸುರಕ್ಷಿತವಾಗಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದೆ.